ದೀರ್ಘಾವಧಿ ಸಿಎಂ ಆಗಿ ಸಿದ್ದರಾಮಯ್ಯ ದಾಖಲೆ. ಸಿಎಂ ಆಗಿ ದೇವರಾಜ್ ಅರಸು ದಾಖಲೆಯನ್ನ ಸರಿಗಟ್ಟಿದ ಸಿದ್ದು. ಇನ್ನು ದೀರ್ಘಾವಧಿ ಸಿಎಂ ಆಗಿ ಸಿದ್ದರಾಮಯ್ಯ ಮೈಲಿಗಲ್ಲು. ದೀರ್ಘಾವಧಿ ಸಿಎಂ ಆಗಿ ಸಿದ್ದರಾಮಯ್ಯ ದಾಖಲೆ. ಸಿಎಂ ಆಗಿ ದೇವರಾಜ್ ಅರಸು ದಾಖಲೆಯನ್ನ ಸಿದ್ದರಾಮಯ್ಯ ಅವರು ಸರಿಗಟ್ಟಿದ್ದಾರೆ. ದೀರ್ಘಾವಧಿ ಸಿಎಂ ಆಗಿ ಸಿದ್ದರಾಮಯ್ಯ ಮೈಲಿಗಲ್ಲು ಸ್ಥಾಪಿಸಿದ್ದಾರೆ. 7 ವರ್ಷ 239 ದಿನ ಸಿಎಂ ಆಗಿ ದೇವರಾಜ್ ಅರಸು ಆಡಳಿತ ಇತ್ತು. ಅರಸು ಆಡಳಿತ ಅವಧಿ ಬ್ರೇಕ್ ಮಾಡಿದ ಸಿದ್ದರಾಮಯ್ಯ. ಪವರ್ ಫೈಟ್ ಮಧ್ಯೆ ಸಿದ್ದರಾಮಯ್ಯ ಹೊಸ ದಾಖಲೆಯನ್ನ ಬರೆದಿದ್ದಾರೆ. ಸಿದ್ದರಸು ಎಂಬ ಟೈಟಲ್ ಕೊಟ್ಟ ಸಿದ್ದರಾಮಯ್ಯ ಫ್ಯಾನ್ಸ್. ದೀರ್ಘಾವಧಿ ಸಿಎಂ ಆಗಿ ಸಿದ್ದರಾಮಯ್ಯ ಅವರು ಹೊಸ ದಾಖಲೆಯನ್ನ ಬರೆದಿದ್ದಾರೆ. ಇನ್ನು ದೇವರಾಜ್ ಅರಸು ಅವರು 7 ವರ್ಷ 239 ದಿನ ಆಡಳಿತವನ್ನ ಮಾಡಿದ್ರು. ಸಿದ್ದರಾಮಯ್ಯ ಅವರು 7 ವರ್ಷ 239 ದಿನ ಇವತ್ತಿಗೆ ಆಡಳಿತ ಮಾಡಿದಂತಾಗುತ್ತೆ. ಹಾಗಾಗಿ ಈಗ ದೇವರಾಜ್ ಅರಸು ಅವರ ದಾಖಲೆಯನ್ನ ಸಿದ್ದರಾಮಯ್ಯ ಅವರು ಸರಿಗಟ್ಟಿದ್ದಾರೆ. ಯಾಕೆಂತಂದ್ರೆ ಅವರಿಗೆ ಬಹುದಿನದ ಕನಸಿತ್ತು, ನಾನು ದೇವರಾಜ್ ಅರಸು ಅವರ ದಾಖಲೆಯನ್ನ ಬ್ರೇಕ್ ಮಾಡಬೇಕು ಅಂತ. ಇನ್ನು ಅಭಿಮಾನಿಗಳಾಗಿರ್ಬಹುದು ಅಥವಾ ಬೆಂಬಲಿಗರಾಗಿರ್ಬಹುದು ಎಲ್ಲರೂ ಕೂಡ ಕಾಯ್ತಾ ಇದ್ರು ಈ ಒಂದು ದಾಖಲೆಯನ್ನ ಬ್ರೇಕ್ ಮಾಡಲಿಕ್ಕೆ. ಸದ್ಯಕ್ಕೆ ದೇವರಾಜ್ ಅರಸು ಅವರ ದಾಖಲೆಯನ್ನ ಬ್ರೇಕ್ ಮಾಡಿದ್ದಾರೆ ಇವತ್ತು. ಇನ್ನು ನಾಳೆ ಕೂಡ ಅಭಿಮಾನಿಗಳು ಕೆಲವೊಂದಿಷ್ಟು ಔತಣಕೂಟವನ್ನು ಕೂಡ ಏರ್ಪಾಡು ಮಾಡ್ಕೊಂಡಿದ್ದಾರೆ. ಇನ್ನು ಎಸ್ ನಿಜಲಿಂಗಪ್ಪ 7 ವರ್ಷ 175 ದಿನ ಆಡಳಿತವನ್ನ ಮಾಡಿದ್ರು. ನೀವು ಗಮನಿಸ್ತಾ ಇರಬಹುದು ಯಾರೆಲ್ಲ ಎಷ್ಟು ವರ್ಷಗಳ ಕಾಲ ಆಡಳಿತವನ್ನ ನಡೆಸಿದ್ದಾರೆ ಅಂತ. ಇನ್ನು ರಾಮಕೃಷ್ಣ ಹೆಗಡೆ ಅವರು 5 ವರ್ಷ 215 ದಿನ ಆಡಳಿತವನ್ನ ನಡೆಸಿದ್ರು. ಅಂದ್ರೆ ನಮ್ಮ ಕರ್ನಾಟಕವನ್ನ ಆಳಿದ್ರು ರಾಮಕೃಷ್ಣ ಹೆಗಡೆ ಅವರು. ಜೊತೆಗೆ BS ಯಡಿಯೂರಪ್ಪ ಅವರು ಅಷ್ಟೇ 5 ವರ್ಷ 82 ದಿನ ಆಡಳಿತವನ್ನು ನಡೆಸಿದ್ರು. ಅದಾದ ನಂತರ ಸಿದ್ದರಾಮಯ್ಯ ಅವರು 2013ರಿಂದ 2018 1833 ದಿನ ಆಡಳಿತ ನಡೆಸಿದ್ರು. ಈಗ ಸದ್ಯಕ್ಕೆ ಕಾಂಗ್ರೆಸ್ ಸರ್ಕಾರವೇ ಅಧಿಕಾರದಲ್ಲಿದೆ. ಇವತ್ತಿಗೆ ಆ ಒಂದು ಸಿದ್ದರಾಮಯ್ಯ ಅವರು ಈಗ ದೇವರಾಜ್ ಅರಸು ಅವರ ದಾಖಲೆಯನ್ನು ಉಳಿಸಿ ಮಾಡಿದ್ದಾರೆ. 962 ದಿನ 2023ರಿಂದ 2026ರವರೆಗೂ ಕೂಡ ಲೆಕ್ಕ ಹಾಕಿದ್ರೆ 962 ದಿನ. ಒಟ್ಟು ಅವಧಿ 2795 ದಿನ ಆಗುತ್ತೆ ಸಿದ್ದರಾಮಯ್ಯ ಅವರ ಆಡಳಿತದ ಅವಧಿ. ನೀವು ಗಮನಿಸ್ತಾ ಇರಬಹುದು ಎಷ್ಟು ವರ್ಷ ಆಗಿದೆ ಅಂತ. ಇನ್ನು ಸಿದ್ದರಾಮಯ್ಯ 7 ವರ್ಷ 239 ದಿನ ಆಡಳಿತ ಮಾಡಿದಂತಾಗುತ್ತೆ. ಇವತ್ತಿಗೆ ದೇವರಾಜ್ ಅರಸು ಅವರ ದಾಖಲೆಯನ್ನ ಉಳಿಸಿ ಮಾಡಿದ್ದಾರೆ. ಅಹಿಂದ ವೇದಿಕೆಯಿಂದ ರೆಕಾರ್ಡ್ ಬ್ರೇಕ್ ಸಂಭ್ರಮ. ಸಿದ್ದರಾಮಯ್ಯ ದಾಖಲೆಗೂ ನಾಟಿ ಕೋಳಿಯ ಸ್ಪೆಷಲ್. ಜನವರಿ 6 ನಾಟಿ ಕೋಳಿ ಸಾರು ಕಾರ್ಯಕ್ರಮ. ನೆಲಮಂಗಲ ಬಳಿಯ ಭಕ್ತರ ಪಾಳ್ಯದಲ್ಲಿ ಔತಣಕೂಟ. 1500 ಕೆಜಿಯಷ್ಟು ಅನ್ನ, 12,000 ರಾಗಿ ಮುದ್ದೆ, 5 ಎಕರೆ ಪ್ರದೇಶದಲ್ಲಿ ಔತಣಕೂಟಕ್ಕೆ ಸಕಲ ತಯಾರಿಯನ್ನ ಮಾಡಲಾಗಿದೆ. ಸಿದ್ದು ಅಭಿಮಾನಿ ಬಳಗದಿಂದ ನಾಟಿ ಕೋಳಿ ಔತಣಕೂಟವನ್ನು ಏರ್ಪಾಡು ಮಾಡಲಾಗಿದೆ. ಇನ್ನು ಸಿಎಂ ಅಭಿಮಾನಿಗಳ ಭೋಜನಕ್ಕೆ 60 ಕೌಂಟರ್ ವ್ಯವಸ್ಥೆಯನ್ನ ಮಾಡಲಾಗಿದೆ. ಅಹಿಂದ ವೇದಿಕೆಯಿಂದ ರೆಕಾರ್ಡ್ ಬ್ರೇಕ್ ಸಂಭ್ರಮಾಚರಣೆಯನ್ನ ಮಾಡಲಾಗುತ್ತೆ. ಅಭಿಮಾನಿಗಳು ಸಂಭ್ರಮಾಚರಣೆಯನ್ನ ಮಾಡ್ತಾರೆ, ಜೊತೆಗೆ ಬೆಂಬಲಿಗರು ಅಷ್ಟೇ. ಯಾಕೆಂತಂದ್ರೆ ಬೆಂಬಲಿಗರ ಆಸೆ ಕೂಡ ಆಗಿತ್ತು, ಸಿದ್ದರಾಮಯ್ಯ ಅವರು ದೇವರಾಜ್ ಅರಸು ಅವರ ದಾಖಲೆಯನ್ನ ಬ್ರೇಕ್ ಮಾಡಬೇಕು. ಬಹುಕಾಲ ಆಡಳಿತವನ್ನ ಮಾಡಿದಂತಹ ಹೆಗ್ಗಳಿಕೆ ಸಿದ್ದರಾಮಯ್ಯ ಅವರಿಗೆ ಸಿಕ್ಕಬೇಕು ಅಂತ ಅಭಿಮಾನಿಗಳ ಆಸೆ ಕೂಡ ಆಗಿತ್ತು. ಈಗ ಆ ಒಂದು ಆಸೆ ಈಡೇರಿದೆ. ಹಾಗಾಗಿ ಅಹಿಂದ ವೇದಿಕೆಯಿಂದ ರೆಕಾರ್ಡ್ ಬ್ರೇಕ್ ಸಂಭ್ರಮಾಚರಣೆಯನ್ನ ಮಾಡಲಾಗುತ್ತೆ. 1500 ಕೆಜಿಯಷ್ಟು ಅನ್ನ ಮಾಡ್ತಾರೆ, ಜೊತೆಗೆ 12,000 ರಾಗಿ ಮುದ್ದೆಯನ್ನ ತಯಾರು ಮಾಡ್ತಾರೆ. 5 ಎಕರೆ ಪ್ರದೇಶದಲ್ಲಿ ಔತಣಕೂಟಕ್ಕೆ ಸಕಲ ರೀತಿಯಲ್ಲೂ ಕೂಡ ತಯಾರಿಯನ್ನ ಮಾಡಲಾಗಿದೆ. ಹೆಸರಿಡೋಕ್ಕೆ ಕಾರಣ ಏನಂದರೆ, ನಮಗೆ ಸುಮಾರು ಒಂದು 10-15 ವರ್ಷದಿಂದ ನಮ್ಮದೊಂದು ಟೀಮ್ ಇದೆ. ಒಂದು 100-200 ಜನ ವಿ ಆರ್ ವರ್ಕಿಂಗ್ ಫಾರ್ ಸಿದ್ದರಾಮಯ್ಯ. ಸೊ ಅವರು ಮೂರ್ತಿಯವರು ಅಂತ ಅವರು ನನಗೆ ಒಂದು ಫೋನ್ ಮಾಡಿದ್ರು. ಈ ಥರ ಸಾಹೇಬರು ಕ್ರಾಸ್ ಮಾಡ್ತಾ ಇದ್ದಾರೆ, ದೇವರಾಜ ಅರಸು ಆಡಳಿತ ದೀರ್ಘಾವಧಿ ಆಡಳಿತ ಮುಖ್ಯಮಂತ್ರಿಯಾಗಿ ಹೊರಮ್ತಾ ಇದ್ದಾರೆ ಅಂತ ನನಗೆ ಹೇಳಿದ್ರು. ಸೊ ನಾನು ಅವ್ರ ಹತ್ರ ಅವಾಗವಾಗ ಹೇಳ್ತಿದ್ದೆ, ಸರ್ ಈ ನಾಟಿ ಕೋಳಿನ ತೊಗೊಬೇಕು. ಯಾಕಂದರೆ ತುಂಬ ಅಪೋಸ್ ಮಾಡ್ತಾಯಿದ್ರು ನಾಟಿ ಕೋಳಿ ಬಗ್ಗೆ. ಏನಾದರೂ ಈಗ ಮಾನ್ಯ DK ಶಿವಕುಮಾರ್ ಅವರು ಆ್ಯಕ್ಚುಲಿ ಅವರು ವೆಜ್ ಅವರು ಪಾಪ ಸಿದ್ದರಾಮಯ್ಯವ್ರನ್ನ ಮನೆಯಲ್ಲಿ ನಾಷ್ಟಕ್ಕೆ ನಾಟಿ ಕೋಳಿ ಮಾಡಿಸೋದ್ರಿಂದ ಅದನ್ನು ತುಂಬ ವಿರೋಧ ಮಾಡಿದ್ರು. ಎಷ್ಟೋ ಜನ ಬೇರೆ ಬೇರೆ ಪಕ್ಷದವರು, ಬೇರೆ ಬೇರೆ ಸಂಘಟನೆಗಳೆಲ್ಲ ವಿರೋಧ ಮಾಡಿದ್ರು. ಸೊ ಏನು ತಪ್ಪಿದೆ, ನಮ್ಮ ಆಹಾರ ನಮ್ಮ ಹಕ್ಕು, ನಮ್ಮ ಪದ್ಧತಿ, ನಾನೇನು ತಿಂತೀನಿ ಅದನ್ನು ನಾನು ಡಿಸೈಡ್ ಮಾಡ್ತೀನಿ. ಸೊ ಇದನ್ನು ಒಂದು ಯೋಚನೆ ಮಾಡಿಬಿಟ್ಟು ಎರಡನ್ನೂ ಇದು ಮಾಡಿದ್ವಿ, ಮಿಂಗಲ್ ಮಾಡಿದ್ವಿ. ಒಂದು ಕಡೆ ಊಟ, ಒಂದು ಕಡೆ ಈ ದೀರ್ಘಾವಧಿಯಲ್ಲಿ 2 ಕಡೆನೂ ಮಿಕ್ಸ್ ಮಾಡಿ, ಆಮೇಲೆ ನಮ್ಮ ಯಾರಿದ್ರು ನಮ್ಮ ಸಹಚರರು ಅವ್ರ ಜೊತೆ ಡಿಸ್ಕಸ್ ಮಾಡಿದ್ರಿ. ಈಗ ನಿಂಗಪ್ಪ ಪೂಜಾರಿ ಅಂತ ಇವ್ರ ಅಧ್ಯಕ್ಷರು ಈಗ ಮಾತಾಡಿದ್ರು ನಿಮ್ಮ ಹತ್ರ.
ಸೊ ಹಂಗೆ ಇಬ್ಬರು ಪ್ಲ್ಯಾನ್ ಮಾಡಿ ಮಾಡಿದ್ವಿ. ನಮ್ಮ ಪ್ಲ್ಯಾನ್ ಇದ್ದಿದ್ದು 100 to 200. ಈಗ ನೀವೇ ಹೇಳ್ದಂಗೆ ಹೆಸ್ರೇ ಹಂಗಿದೆ ನಾಟಿ ಕೋಳಿ ಅನ್ನೋದು. ಅದೇನಾಯಿತು, ಹೋಗ್ತಾ 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 ಹೈಪ್ ತೊಗೊಂತು. ಆಮೇಲೆ ಮುಖ್ಯ ಪಾತ್ರ ಇದರಲ್ಲಿ ನೀವು ಮಾಧ್ಯಮದವರು, ನಮ್ಮದು ಅನ್ನೋದಕ್ಕಿಂತ ಮಾಧ್ಯಮ ಇದನ್ನು ರೀಚ್ ಮಾಡ್ತು ಜನಗಳಿಗೆ. ಸೊ ಹಿಂಗಾಗಿ ಅದು ದೊಡ್ಡದಾಗಿ ಆಗ್ತಾಯಿದೆ ಮೇಡಮ್. ಸಿದ್ದರಾಮಯ್ಯವ್ರನ್ನೂ ಇನ್ವೈಟ್ ಮಾಡಿದ್ದೀವಿ, ಖುದ್ದಾಗಿ ಹೋಗಿ ಇನ್ವೈಟ್ ಮಾಡಿದ್ದೀವಿ. ನಮ್ಮ HM ರೇವಣ್ಣ ಸಾಹೇಬರು ಕರ್ಕೊಂಡೋಗಿದ್ರು, ಇನ್ವೈಟ್ ಮಾಡಿದ್ವಿ ನಾವು CM ಸಾಹೇಬ್ರನ್ನ. ಅವರು ನೋಡೋಣ ಅಂತ ಹೇಳಿದ್ದಾರೆ, ಬರ್ತೀನಿ ಬರಲ್ಲ ಅಂತ ಹೇಳಿಲ್ಲ. ಬಂದರೆ ವೆಲ್ ಆ್ಯಂಡ್ ಗುಡ್, ನಮ್ಮಷ್ಟು ಹರ್ಷ ಪಡೋರು ಯಾರೂ ಇಲ್ಲ. ಯಾಕಂದರೆ ಒಬ್ಬರು ಒಂದು ಕಡೆ ದೀರ್ಘಾವಧಿ ಆಡಳಿತ CM ಅವರು, ಆಮೇಲೆ ನಮ್ಮ ನೆಚ್ಚಿನ ನಾಯಕರವರು, ಸೊ ನಮ್ಮ ರೆಪ್ರೆಸೆಂಟೇಷನ್ ಸಿದ್ದರಾಮಯ್ಯವರು, ಅವ್ರು ಬಂದರೆ ನಮಗಿಂತ ಖುಷಿ ಪಡೋರು ಬೇರೆ ಯಾರೂ ಇಲ್ಲ. ಶೋಷಿತ ವರ್ಗಗಳ ಸಾಮಾಜಿಕ ನ್ಯಾಯಕ್ಕಾಗಿ, ಆರ್ಥಿಕ ನ್ಯಾಯಕ್ಕಾಗಿ ಹಾಗೂ ಅವರು ಇರುವವರೆಗೂ ರಾಜಕೀಯವಾಗಿ ಕೂಡ ಅವರಿಗೆ ಒಂದು ಶಕ್ತಿಯನ್ನು ನೀಡಿದಂಥ ದೇವರಾಜ್ ಅರಸು ಅವರು ಅದೇ ದಾರಿಯಲ್ಲಿ ನಡೆದುಕೊಂಡು ಬಂದಂಥ, ಅದೇ ಸಿದ್ಧಾಂತದಲ್ಲಿ ನಡೆದುಕೊಂಡು ಬಂದಂಥ ಇಂದಿನ ನಮ್ಮ ಪ್ರಸ್ತುತ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯಜಿಯವರು ಮುಖ್ಯಮಂತ್ರಿಯಾಗಿ ಅವರು ಕೂಡ ಇವತ್ತಿಗೆ 7 ವರ್ಷ 239 ದಿನಗಳಾಗಿ ಈ ರಾಜ್ಯದ ಮುಖ್ಯಮಂತ್ರಿಯಾಗಿದ್ದಾರೆ. ಜನವರಿ 6 ಅವರು ಅತಿ ದೀರ್ಘ ಕಾಲದ ಮುಖ್ಯಮಂತ್ರಿ, ಅಂದರೆ ಈ ರಾಜ್ಯವನ್ನು ಹೆಚ್ಚು ದಿನಗಳ ಕಾಲ ಆಳಿದಂಥ ಒಂದು ದಾಖಲೆಯನ್ನು ಸನ್ಮಾನ್ಯ ಸಿದ್ದರಾಮಯ್ಯ ಅವರು ತಮ್ಮ ಹೆಸರಿಗೆ ಬರೆದುಕೊಳ್ತಾ ಇದ್ದಾರೆ. ಆ ಕಾರಣಕ್ಕಾಗಿ ಸಿದ್ದರಾಮಯ್ಯ ಅಭಿಮಾನಿ ಬಳಗ ಅಹಿಂದ ಯುವ ಒಕ್ಕೂಟದಿಂದ ಈ ಒಂದು ಸಂಭ್ರಮವನ್ನು ನಾಟಿ ಕೋಳಿ ಔತಣಕೂಟ ಅನ್ನೋ ಮೂಲಕ ಒಂದು ಸಂಭ್ರಮಾಚರಣೆ ಕಾರ್ಯಕ್ರಮ ಇದು. ಅದರ ಜೊತೆಗೆ ಸಿದ್ದರಾಮಯ್ಯವರಿಗೆ ಈ ಸಮಾಜದಲ್ಲಿ ಅವರ ಆಹಾರ ಪದ್ಧತಿಯನ್ನು ಅಣಕಿಸುವ ಕೆಲ ವಿರೋಧಿಗಳಿಗೆ ಒಂದು ವಿರೋಧ ವ್ಯಕ್ತಪಡಿಸುವ ಅನ್ನೋ ಕಾರಣಕ್ಕಾಗಿ ನಾವು ನಾಟಿ ಕೋಳಿ ಅನ್ನೋದನ್ನು ಸಾರ್ವಜನಿಕವಾಗಿ ಒಂದು ನಾನ್ ವೆಜಿಟೇರಿಯನ್ ಊಟ ಬಹಿರಂಗವಾಗಿ ಊಟ ಮಾಡುವ ಮುಖಾಂತರ ಅದಕ್ಕೆ ಪ್ರತಿರೋಧ ಒಡ್ಡೋದು ಮತ್ತು ಸಿದ್ದರಾಮಯ್ಯ ಅವರ ದೀರ್ಘಕಾಲದ ಮುಖ್ಯಮಂತ್ರಿ